ಪ್ರಬೋಧಕಂ ಅಖಂಡಂ ದಂಡವದ್ವಂದೇ ಸೂರ್ಯಮಂಡಲಮಂಡಿತಂ. ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಯರನ್ನು, ಭದ್ರಕಾಳಿ ವೀರಭದ್ರೇಶ್ವರರನ್ನ ಮನದಲ್ಲಿ ನೆನೆದು ಸುಕ್ಷೇತ್ರ ಪಾಲಭಾವಿಯಲ್ಲಿ ಜೀರ್ಣೋದ್ಧಾರಗೊಂಡಿರುವ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ, ದೇವಸ್ಥಾನದ ಉದ್ಘಾಟನೆ, ಕಳಸಾರೋಹಣ, ಲಕ್ಷ ದೀಪೋತ್ಸವ ಮುಂತಾದ ಕಾರ್ಯಕ್ರಮಗಳ ಅಂಗವಾಗಿ ನಡೀತಾ ಇರುವಂತಹ ಈ ಸತ್ಸಂಗ ಸಮ್ಮೇಳನದಲ್ಲಿ ಇಲ್ಲಿವರೆಗೆ ನಿಮ್ಮನ್ನು ಉದ್ದೇಶಿಸಿ ಆಧ್ಯಾತ್ಮದ ಸುದೀರ್ಘ ವಿಚಾರಗಳನ್ನು ಪ್ರತಿಪಾದನೆ ಮಾಡಿರುವಂತಹ ಹೆಪ್ಪರಗಿಯ ಸಂಗಮೇಶ್ವರ ಮಠದ ಧರ್ಮದರ್ಶಿಗಳಾದ ಪ್ರಭುಜಿ ಮಹಾರಾಜರವರೇ, ಆಧ್ಯಾತ್ಮದ ವಿಚಾರವನ್ನು ತಮ್ಮ ರಾಜಕೀಯ ಬದುಕಿನ ಜೊತೆಗೆ ಮೇಳೈಸಿಕೊಂಡಿರುವಂತಹ, ಆಧ್ಯಾತ್ಮದ ವಿಚಾರಗಳನ್ನು ಪ್ರತಿಪಾದನೆ ಮಾಡಿರುವಂತಹ ಮಾಜಿ ಶಾಸಕರಾದ ಸನ್ಮಾನ್ಯ ಪಿ ರಾಜು ಅವರೇ, ಪ್ರಾಸ್ತಾವಿಕವಾಗಿ ಮಾತನಾಡಿರುವಂತಹ ವೀರಯ್ಯ ಸ್ವಾಮಿಗಳವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಅಜ್ಜಯ್ಯ ಸ್ವಾಮಿಗಳವರೇ, ಇನ್ನುಳಿದ ಎಲ್ಲ ಗಣ್ಯರೇ, ಮಾನ್ಯರೇ, ಕಳಸದ ಉತ್ಸವಕ್ಕೆ ತಮ್ಮ ಪುರವಂತರ ಕಲಾಮೇಳದ ಮೂಲಕ ಮೆರುಗನ್ನು ತಂದುಕೊಟ್ಟಿರುವಂಥ ಎಲ್ಲ ಪುರವಂತರೇ, ದೇವಸ್ಥಾನದ ಕಮಿಟಿಯ ಎಲ್ಲ ಪದಾಧಿಕಾರಿಗಳೇ, ಯುವಕರೇ, ನೆರೆದಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳು, ಪಾಲ್ಭಾವಿಯಲ್ಲಿ ವೀರಭದ್ರೇಶ್ವರ ದೇವಸ್ಥಾನದ ಲೋಕಾರ್ಪಣೆ ನಿಮಿತ್ತ ಕಳೆದ 3-4 ದಿನಗಳಿಂದ ಸತ್ಸಂಗ ಸಮ್ಮೇಳನ ಮುಂತಾದ ಹಲವಾರು ಕಾರ್ಯಕ್ರಮಗಳು ನಡೆದುಕೊಂಡು ಬಂದಿದ್ದಾರೆ. ಇವತ್ತು ದೇವಸ್ಥಾನದ ಉದ್ಘಾಟನೆಯೂ ಆಗಿದೆ, ಕಳಸಾರೋಹಣನೂ ನೆರವೇರಿದೆ, ಇನ್ನೇನು ಲಕ್ಷ ದೀಪೋತ್ಸವಕ್ಕೆ ಚಾಲನೆಯೂ ಕೂಡ ಕೆಲವೇ ಸಮಯದಲ್ಲಿ ದೊರೆಯಲಿದೆ. ಭಾರತ ದೇಶ ಧರ್ಮ ಪ್ರಧಾನವಾಗಿರುವಂಥ ರಾಷ್ಟ್ರ, ಗುಡಿ ಸಂಸ್ಕೃತಿಯನ್ನು ರೂಢಿಸಿಕೊಂಡಿರುವಂಥ ದೇಶ, ಅಂಕಿ ಸಂಖ್ಯೆಗಳ ಲೆಕ್ಕಾಚಾರದ ಪ್ರಕಾರ ಭಾರತ ದೇಶದಲ್ಲಿರುವಷ್ಟು ದೇವಾಲಯಗಳು ಜಗತ್ತಿನ ಯಾವ ದೇಶಗಳಲ್ಲಿಯೂ ನೋಡಲಿಕ್ಕೆ ಸಿಗೋದಿಲ್ಲ. ಇಡೀ ವಿಶ್ವದಲ್ಲಿಯೇ ಅತಿ ಹೆಚ್ಚು ದೇವಾಲಯಗಳನ್ನು ಹೊಂದಿರುವ ರಾಷ್ಟ್ರ ಅಂದ್ರೆ ಅದು ಭಾರತ ದೇಶ. ಭಾರತ ದೇಶ ಇಂತಹ ಭಾರತ ದೇಶದಲ್ಲಿ ಪಾಲ್ಭಾವಿಯ ಈ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಅಥವಾ ಹಳೆಯದು ಚಿಕ್ಕ ಗಾತ್ರದಲ್ಲಿರುವಂಥ ದೇವಸ್ಥಾನ ಇವತ್ತು
ಶಿಲಾಮಯವಾಗಿರುವಂಥ ದೇವಸ್ಥಾನ ನವೀಕರಣಗೊಂಡು ದೇಶದ ಲಕ್ಷಾಂತರ ದೇವಾಲಯಗಳಲ್ಲಿ ಪಾಲ್ಭಾವಿಯ ವೀರಭದ್ರೇಶ್ವರ ದೇವಸ್ಥಾನದ್ದು ಕೂಡ ಇವತ್ತಿನಿಂದ ಹೊಸ ಸೇರ್ಪಡೆ. ಯಾವಾಗ ಒಂದು ಕಾಲಕ್ಕೆ ದೇವಾಲಯಗಳಾಗ್ಯಾವ ನಿಂತು ಹೋಗ್ಯಾವ ಅಂತ ಹೆಂಗಲ್ಲ. ದೇವಸ್ಥಾನಗಳ ನಿರ್ಮಾಣ ಈ ದೇಶದ ನಿರಂತರವಾದ ಪ್ರಕ್ರಿಯೆ. ಮೊದಲೆಲ್ಲ ಊರಾಗ ದೇವಾಲಯ ಕಟ್ತಿದ್ರು. ನಮ್ಮ ಜನ ಹೋಗಿ ತೋಟದ ವಸ್ತಿಯಾಗ ಉಳಾಕತ್ತಿದ್ರು. ಊರಿಗೆ ಬರೋದು ಅಪರೂಪ ಆಯ್ತು. ದೇವ್ರನ್ನ ದರ್ಶನ ಮಾಡ್ಕೊಳ್ಳೋಕೆ ಆಗಂಗಿಲ್ಲ ಅಂಥೇಳಿ ಏನು ಮಾಡಿದ್ರು ಅಂದ್ರೆ, ಈಗ ಹಂಗೆ ತೋಟದ ಸಾಲು ಬಂದವಲ್ಲ, ಹಂಗೆ ತೋಟದ ವಸ್ತಿಯಲ್ಲಿ ದೇವಸ್ಥಾನಗಳು ಕೂಡ ಹೊಲ ಇಡಕತ್ತಾವ, ಹೊಲಗಳಿಗೆ ಬರಕತ್ತವೆ. ಕಾರಣ ಏನು ಅಂದ್ರೆ ನಮ್ಮ ಜನರ ಭಕ್ತಿ. ನಾವು ಬಹಳ ಕಡೆ ಗಮನಿಸ್ತೀವಿ, ನಮ್ಮ ಜನ ದೇವಸ್ಥಾನದ ಮೇಲೆ ಎಷ್ಟು ಭಕ್ತಿ, ದೇವರ ಮೇಲೆ ಎಷ್ಟು ಭಕ್ತಿ ಅಂದ್ರೆ ತನಗಿರಾಕ್ ಚಲೋ ಮನೆ ಇರಂಗಿಲ್ಲ. ಗುಡ್ಸಲ್ದಾಗಿರ್ತಾನ, ಇಲ್ಲ ಬೀಳಕ್ ಮನ್ಯಾಗಾರ ಇರ್ತಾನ. ಒಂದು 8-10 ಮಂದಿ ನಾವು ಈ ಓಣ್ಯಾವ್ರು ಕೂಡ್ಕೊಂಡು ಗುಡಿ ಕಟ್ತಾ ಇದ್ದೇವೆ ಅಂತ ಪಟ್ಟಿ ಮಾಡಕ್ ಹೊಂಟ್ರು ಅಂದ್ರೆ ನಾವು ಕೊಡಂಗಿಲ್ಲ ಅಂತ ಹೊಳ್ಳಿ ಕಳಿಸಿದ ಉದಾಹರಣೆನೂ ಇಲ್ಲ. ತಮ್ಮ ಶಕ್ತ್ಯಾನುಸಾರ ಯಾರ್ಯಾರಿಗೆ ಎಷ್ಟೆಷ್ಟು ಆಗುತ್ತೆ ಅವ್ರವ್ರು ಅಷ್ಟಷ್ಟು ಕೊಟ್ಟು ತಮ್ಮ ಭಕ್ತಿಯನ್ನು ಅರ್ಪಣೆ ಮಾಡುವಂಥದ್ದು ನಮ್ಮ ದೇಶದ ಸಂಸ್ಕೃತಿ. ಯಾರಾದರೂ ಅವ್ರನ್ನ ಕೇಳಿದ್ರೆ, ಅಲ್ಲೋ ನಿನಗೆ ಇರಾಕ್ ಚಲೋ ಮನೆ ಇಲ್ಲ, ಗುಡಿಸಲ್ಲಾಗಿರ್ತೀವಿ, ಇನ್ನು ದೇವ್ರ ಗುಡಿ ಕಟ್ಟಾಗ ರೊಕ್ಕ ಕೊಡ್ತೀಯಲ್ಲ, ಪಟ್ಟಿ ಕೊಡ್ತೀಯಲ್ಲ, ಅದ ದುಡ್ಡು ಉಳಿಸ್ಕೊಂಡು ಮನೆ ಕಟ್ಟಬಾರ್ದೇ ನೀನು ಅಂತ ಯಾರಾದರೂ ಕೇಳಿದ್ರೆ ಪ್ರತಿಯೊಬ್ಬ ಮನುಷ್ಯ ಹೇಳ್ತಾನೆ ಏನು ಅಂದ್ರೆ, ನಮಗೆ ದೇವ್ರ ಮೇಲೆ ವಿಶ್ವಾಸ ಅದ, ನಂಬಿಕೆ ಅದ. ದೇವ್ರು ಇರ್ಲಿಕ್ಕೆ ನಾವು ಗುಡಿ ಕಟ್ಟಿ ಕೊಟ್ರೆ, ನಾವು ಇರ್ಲಿಕ್ಕೆ ದೇವ್ರನ್ನ ಮನೆ ಕಟ್ಟಿ ಕೊಡೋ ದೊಡ್ಡವದಾನ, ಅದಕ್ಕೆ ನಾವು ಗುಡಿ ಕಟ್ಟಕ್ಕೆ ತೆರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಈ ಭಾವನೆ, ಈ ಭಕ್ತಿ, ಈ ಶ್ರದ್ಧೆ ಅದು ಕೇವಲ ಭಾರತದಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಮತ್ತೆ ಈ ಗುಡಿ ನಿರ್ಮಾಣ ಆಗ್ಬೇಕಾದ್ರೆ ನೀವು ಹಿಂಗೆಲ್ಲ ಉದಾರ ಮನಸ್ಸಿನಿಂದ ಕೈ ಎತ್ತಿ ಕೊಟ್ಟಿರಿ ಅಂತ ಹೇಳೇನೆ RCC ಅಲ್ಲ ಇದು. RCC ದೇವಸ್ಥಾನ ಬಹಳ ಅಂದ್ರೆ 100 ವರ್ಷ. ಆದ್ರೆ ನೀವೆಲ್ಲ ಎಷ್ಟು ಗಟ್ಟಿಗರು ಅಂದ್ರೆ, ನಾವು 100 ವರ್ಷದ್ದಲ್ಲ, ವೀರಭದ್ರೇಶ್ವರ ನಮಗೆ ಶಕ್ತಿ ಎಂಥದ್ದು ಕೊಟ್ಟಾನಂದ್ರೆ 1000 ವರ್ಷ ಆದರೂ ಗುಡಿ ಬೀಳಬಾರ್ದು ಅಂತ ಕಲ್ಲಿನ ದೇವಸ್ಥಾನವನ್ನು ಇವತ್ತು ನಿರ್ಮಾಣ ಮಾಡಿದ್ದೀರಿ. ಕಲ್ಲಿನ ದೇವಸ್ಥಾನ ನಿರ್ಮಾಣ ಮಾಡಿರಿ. ಅದಕ್ಕೆ ಕಾರಣ ನಿಮ್ಮೆಲ್ಲರ ಉದಾರವಾಗಿರುವಂಥ ದೇಣಿಗೆ, ಉದಾರವಾಗಿರುವಂಥ ದಾನ. ಅದರ ಸಲುವಾಗೇನೆ ನಾವು ಪತ್ರಿಕೆಯನ್ನು ಗಮನಿಸ್ತಾ ಇದ್ವಿ. ಸತ್ಸಂಗ ಅಂತ 5 ದಿವಸ ಇಟ್ಕೊಂಡಾರ, ಏನೇನು ಚರ್ಚೆ ಮಾಡ್ಯಾರ, ಏನೇನು ಚರ್ಚೆ ಮಾಡ್ಲಿಕ್ಕೆ ವಿಷಯ ಇಟ್ಕೊಂಡಾರ ಅಂಥೇಳಿ ಇವತ್ತಿನ ಪತ್ರಿಕೆ ಒಳಗೊಂದು ವಿಷಯ ಕೊಟ್ಟಾರ. ಸರ್ವಜ್ಞನ ವಚನ, ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕು ಪದವಕ್ಕು ಕೈಲಾಸ, ಭಿನ್ನಾಣವಕ್ಕು ಸರ್ವಜ್ಞ. ಭಿನ್ನಾಣವಕ್ಕು ಸರ್ವಜ್ಞ. ಆ ಸರ್ವಜ್ಞನ ವಚನದ ಮೊದಲನೇ ಸಾಲು, ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು. ಈ ವಚನವನ್ನ, ಈ ಒಂದು ಸಾಲನ್ನು ಇವತ್ತಿನ ವಿಷಯವಾಗಿ ಪತ್ರಿಕೆಯಲ್ಲಿ ಮುದ್ರಣ ಮಾಡ್ಯಾರ. ದಾನದೊಳಗೆ ಅಗಾಧವಾಗಿರುವಂಥ ಶಕ್ತಿ ಇರ್ತದೆ. ದಾನ ಅಂತ ಯಾವುದಕ್ಕೆ ಕರೀತಾರ ಗೊತ್ತೈತೆ ನಿಮಗೆ? ದೇಶಕ್ಕ, ಧರ್ಮಕ್ಕ, ದೇವರಿಗೆ ತನಗಿಂತಲೂ ಹೆಚ್ಚು ತೊಂದರೆಯೊಳಗಿದ್ದವನಿಗೆ ಮರಳಿ ಏನನ್ನೂ ಕೂಡ ಬಯಸದೆ
ನಮ್ಮಲ್ಲಿರುವಂತಹದ್ದನ್ನು ಎತ್ತಿ ಕೊಡೋದಕ್ಕೆ ದಾನ ದಾನ ಅಂತ ಕರೀತಾರೆ. ಹೌದಾ? ದಾನ ಅಂತ ಕರೀತಾರೆ. ಬಹಳ ಜನ ನಾವೇನ್ ತಿಳ್ಕೊಂಡಿವಿ ಅಂದ್ರೆ ಕೊಡುವ ಕ್ರಿಯೆಗೆ ದಾನ ಅಂತ ಕರಿತೀವಿ. ನಾವು ಕೊಡುವ ಕ್ರಿಯೆಗೆ ದಾನ ಅಂತ ಕರಿತೀವಿ. ಹೌದಾ? ಆದ್ರೆ ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರ ಕೊಡುವ ಕ್ರಿಯೆ ದಾನ ಅಲ್ಲ, ಕೊಡಬೇಕು ಅನ್ನೋ ಭಾವ ಏನದಲ್ಲ ಅದು ನಿಜವಾಗಿರುವಂಥ ದಾನ. ಕೊಡಬೇಕನ್ನೋ ಭಾವ ಅದು ನಿಜವಾಗಿರುವಂಥ ದಾನ. ನೀವೇನಾದರೂ ಭಾವನೆ ಇರಲಾರ್ದ ಏನಾದರೂ ಕೊಟ್ರಿ ಅಂದ್ರೆ ನೀವು ಕೊಟ್ಟಿದ್ದು ಖರೆ, ಆದ್ರೆ ಭಾವ ಇರಲಿಲ್ಲ ಅಂದ್ರೆ ಅದು ದಾನ ಆಗಂಗಿಲ್ಲ. ದಾನ ಆಗಂಗಿಲ್ಲ. ನಿಮಗೆ ಉದಾಹರಣೆ ಹೇಳಬೇಕು ಅಂದ್ರೆ, ನೀವೆಲ್ಲೇ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀರಿ. ದೇವಸ್ಥಾನದ ಮುಂದೆ ಸಹಜವಾಗಿ ಈ ಭಿಕ್ಷುಕರು ಕೂತ್ಕೊಂಡಿರ್ತಾರೆ. ಕೂತ್ಕೊಂಡು ಭಿಕ್ಷಾ ಬೇಡವರು ಕೆಲವರು ಆದ್ರೆ ಬೆನ್ನು ಹತ್ತಿ ಕಾಡಿ ಬೇಡಿ ಭಿಕ್ಷಾ ಇಸ್ಕೊಳ್ಳೋ ಕಂಪ್ನಿನೂ ಇರ್ತೈತೆ ನನ್ನ ಕಡೆಗೆ. ನೀವು ಕೊಡೋ ತನಕ ಬಿಡಾಗ ಇಲ್ಲ ನಾವು. ಈ ದೇವಸ್ಥಾನಕ್ಕೆ ಹೋದಾಗ ಅಂಥವು ಯಾರಾದರೂ ಮಂಡಗಿರಾಕಿ ಭಿಕ್ಷುಕ ನಿಮಗೆ ಗಂಟು ಬಿದ್ದ ಅಂದ್ರ ನೀವು ಕೊಡದಪ್ಪ ಅವ ಬಿಡದಪ್ಪ, ಕಾಡಿದ ನೀವು ಬಹಳ ಸುಸ್ತಾಗಿ ಇವನ್ನ ಹಂಗೆ ಹರ್ಕೋಬೇಕಂತ ಹೇಳಿ ಕಿಸೆದೊಳಗಿರುವಂತಹ ₹1 ತೆಗೆದು ಏನು ಕಿರಿಕಿರಿ ಹೆಚ್ಚಿ ತಗೊಂಡು ಹಾಳಾಗಿ ಹೋಗಂತ ಹೇಳಿ ನೀವು ಕೊಟ್ರಿ ಅಂದ್ರೆ ಅದಕ್ಕೆ ದಾನ ಅಂತಾರ. ದಾನ ಅಂತಾರ. ಅದಕ್ಕೆ ಕೊಟ್ಟದ್ದು ಖರೇನ ಸುಳ್ಳ? ನೀವು ಕೊಟ್ಟೇರಿ, ಆದ್ರೆ ಅದು ದಾನ ಏನು ಅಲ್ಲ. ಯಾಕೆ ದಾನ ಅಲ್ಲ? ಭಾವನೆ ಇಲ್ಲ. ಕೊಡಬೇಕು ಅನ್ನೋ ಸದ್ಭಾವನೆ ಇಲ್ಲ. ಆ ಸದ್ಭಾವನೆಯನ್ನ ಇಟ್ಕೊಳ್ಳಾರ್ದನ ದುರ್ಭಾವನೆಯಿಂದ ನಾವು ಕೊಟ್ಟಿವಿ ಅಂದ್ರೆ ಅದು ದಾನ ಅಂತ ಕರೆಸ್ಕೊಳ್ಳಂಗಿಲ್ಲ. ಇನ್ನೂ ಮಾತು ಮುಂದುವರೆದು ಹೇಳಬೇಕು ಅಂದ್ರೆ, ಕೊಡಬೇಕನ್ನೋ ಭಾವ ನಿಮ್ಮಲ್ಲಿ ಇತ್ತು ಅಂದ್ರೆ, ಕೊಡಬೇಕನ್ನೋ ಭಾವ ನಿಮ್ಮಲ್ಲಿ ಜಾಗೃತ ಆಯಿತು ಅಂದ್ರೆ, ಕೊಡ್ಲಿಕ್ಕೆ ಏನು ಇರದೇ ಇದ್ರು ಕೂಡ, ನೀವು ಕೈ ಎತ್ತಿ ಕೊಡದೇ ಇದ್ರು ಕೂಡ, ಕೊಡಬೇಕನ್ನೋ ಭಾವ ನಿಮ್ಮಲ್ಲಿ ಜಾಗೃತ ಆಯ್ತು ಅಂದ್ರೆ ಅದೇ ದಾನ. ಆ ಭಾವನೆಯೇ ದಾನ. ಭಾವನೆಯೇ ದಾನ. ದಾನದೊಳಗೆ ಬಹಳ ದೊಡ್ಡ ಶಕ್ತಿ ಇರ್ತದೆ. ದಾನದೊಳಗೆ ಬಹಳ ದೊಡ್ಡ ಸಾಮರ್ಥ್ಯ ಇರ್ತದೆ. ಏನಾರ ನಾವು ಕೊಡ್ತೀವಲ್ಲ, ಕೊಟ್ಟಿದ್ದು ಎಂದೂ ವ್ಯರ್ಥ ಆಗಂಗಿಲ್ಲ. ಅದು ವ್ಯರ್ಥ ಆಗಂಗಿಲ್ಲ. ಖರೆ ಹೇಳಬೇಕು ಅಂದ್ರೆ ಇರೋದೆಲ್ಲವೂ ಯಾರ್ದದ ಅಂದ್ರೆ ದೇವ್ರದೈತಿ. ನಮ್ದೇನ್ರ ಐತೇನ? ಬರಾಗೇನು ತಂದಿಲ್ಲ, ಹೋಗಾಗೇನು ಒಯ್ಯಂಗಿಲ್ಲ. ಇಲ್ಲೇ ಗಳಿಸೀವಿ. ಎಷ್ಟು ಗಳಿಸಿದ್ರು ಕೂಡ ಮತ್ತೆ ಹೋಗೋ ಕಾಲಕ್ಕೆ ಇಲ್ಲೇ ಬಿಟ್ಟು ಹೋಗಬೇಕು. ಯಾರು ಏನೂ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಏನರ ಹೋದಾರ? ನಿಮ್ಮ ಅಜ್ಜ, ನಿಮ್ಮ ಮುತ್ತಜ್ಜ, ನಿಮ್ಮ ಅಪ್ಪ ಹೋಗೋ ಕಾಲಕ್ಕೆ ಏನಾದ್ರು ತಗೊಂಡು ಹೋಗ್ಯಾರ? ಯಾರು ಏನು ತಗೊಂಡು ಹೋಗಿಲ್ಲ. ತಗೊಂಡು ಹೋಗಾಕ ಬರೋದು ಇಲ್ಲ, ಸಾಧ್ಯವೇ ಇಲ್ಲ. ಅಲೆಕ್ಸಾಂಡರ್ ವಿಶ್ವ ವಿಜಯವನ್ನು ಸಾಧಿಸಬೇಕು ಅಂತ ಹೊರಟಿದ್ದ. ಗ್ರೀಸ್ ದೇಶದಿಂದ ಭಾರತಕ್ಕೂ ಕೂಡ ಬಂದಿದ್ದ. ಈಗ ಮಾತನಾಡೋರು ಹೇಳಿದ್ರಲ್ಲಿ, ಅದು ಗ್ರೀಸಕ್ಕೆ ಹೋಗಿದ್ರು, ಬರ್ತಾರೋ ಇಲ್ಲೋ ಭಯ ಆಗಿತ್ತು ನಮಗಂತ ಹೇಳಿ. ಅವ್ರ ಗುರು ಪರಂಪರೆ ಜಾಗನ ನೋಡಿ ಬಂದ್ವಿ ನಾವು. ಪ್ಲೇಟೋ, ಅರಿಸ್ಟಾಟಲ್, ಸಾಕ್ರೆಟಿಸ್, ಅದು ಗ್ರೀಸ್ ದೇಶದ ದೊಡ್ಡ ತತ್ವಜ್ಞಾನದ ದೊಡ್ಡ ಪರಂಪರೆ. ಅದು ಆ ಪರಂಪರೆಯೊಳಗೆ ಬಂದವನೇ ಅಲೆಕ್ಸಾಂಡರ್ ಕೂಡ. ತತ್ವಜ್ಞಾನದ ಆಳ ಅವನಿಗಿದ್ರೂ ಕೂಡ ನನಗಿಷ್ಟೆಲ್ಲ ಗುರು ಪರಂಪರೆ ಆಶೀರ್ವಾದದ ವಿಶ್ವ ವಿಜಯ ಆಗಿ ಬರಬೇಕು ಅನ್ನೋ ಭಾವನೆಯನ್ನು ಇಟ್ಟುಕೊಂಡು ಹೊರಟಿದ್ದ. ಬಹಳಷ್ಟು ರಾಷ್ಟ್ರಗಳನ್ನು ಗೆದ್ದ, ಭಾರತಕ್ಕೂ ಬಂದ. ಇಲ್ಲಿಯ ತತ್ವಜ್ಞಾನನೂ ಕೂಡ ಅವನಿಗೆ ಪರಿಣಾಮ ಬೀರ್ತು.
ಒಂದಿಷ್ಟು ಗೆದ್ದ, ಒಂದಿಷ್ಟು ಬಿಟ್ಟ, ಮತ್ತೆ ಮರಳಿ ಗ್ರೀಕ್ ದೇಶಕ್ಕೆ ಹೋದ. ಆಯುಷ್ಯ ಮುಗಿತು, ಹೋಗೋ ಸಮಯ ಬಂತು. ಮಂತ್ರಿಗಳಿಗೆ ಹೇಳಿದ್ನಂತ, ನಾನು ಹೋಗೋ ಕಾಲಕ್ಕೆ ನನ್ನ ದೇಹದ ತುಂಬೆಲ್ಲ ನಿಮ್ಗೆ ಏನು ಅಲಂಕಾರ ಮಾಡ್ಬೇಕು ಅನಿಸ್ತೈತೆ ಅದನ್ನೆಲ್ಲ ಮಾಡ್ರಿ, ಯಾವುದಕ್ಕೂ ಬೇಡ ಅನ್ನಂಗಿಲ್ಲ. ಆದ್ರೆ ನನ್ನ ಎರಡೂ ಕೈಗಳನ್ನು ಮಾತ್ರ ಖಾಲಿ ಇಟ್ಟು ಎಲ್ಲರಿಗೂ ಕಾಣುವಂಗೆ ನನ್ನ ಅಂತಿಮ ಯಾತ್ರೆಯನ್ನು ಮಾಡಿಸ್ಬೇಕು ಅಂತ ಹೇಳಿದ್ದಂತ. ಎಲ್ಲರಿಗೂ ಕಾಣುವಂಗ ಕೈ ಖಾಲಿ ಇರಬೇಕು, ಎಲ್ಲರಿಗೂ ಕಾಣಬೇಕು. ಹೀಗೆ ಯಾಕ್ರಿ ಅಂತ ಕೇಳಿದ್ರು. ಅವಾಗ ಅಲೆಕ್ಸಾಂಡರ್ ಹೇಳಿದ್ನಂತ, ವಿಶ್ವವನ್ನೇ ಗೆಲ್ಲಲಿಕ್ಕೆ ಹೊರಟಿರುವಂತ ಅಲೆಕ್ಸಾಂಡರ್ ಕೂಡ ಹೋಗೋ ಕಾಲಕ್ಕೆ ಏನೂ ತಗೊಂಡು ಹೋಗಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ನಮ್ಮ ಜನರಿಗೆ ಗೊತ್ತಾಗಬೇಕು, ಅದಕ್ಕೆ ಕೈ ಖಾಲಿ ಇಟ್ಟು ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ದ. ಹಂಗ ಯಾತ್ರೆಯನ್ನು ಮಾಡಿದ್ರು ಅವನು. ಅದನ್ನು ನೋಡಿರುವಂತ ಒಬ್ಬ ಸಂತ ಬಹಳ ಅದ್ಭುತವಾದ ಸಾಲುಗಳನ್ನು ಬರೆದ. एक जमाना ऐसा था, एक जमाना ऐसा था, सारे जहां के माली थे, सारे जहां के माली थे, जब दुनिया से निकले, जब दुनिया से निकले तो दोनों हाथ खाली थे, दोनों हाथ ಖಾಲಿ ಥೇ ಅನ್ನುವಂಥ ಉದ್ಗಾರವನ್ನು ತೆಗಿತಾನೆ. ಅದಕ್ಕೆ ಏನೋ ಬರುವಾಗ ನಾವೇನೋ ತಂದಿಲ್ಲ, ಹೋಗುವಾಗ ಏನು ಒಯ್ಯೋದಿಲ್ಲ. ಎಲ್ಲ ಇಲ್ಲೇ ಗಳಿಸಿರ್ತೀವಿ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ತಿರ್ತೀವಿ. ಎಲ್ಲವೂ ಯಾರ್ದಿದು? ಪರಮಾತ್ಮಂದು. ನಂದು ನಂದು ಅಂತೇನೋ ಮಾಡ್ಕೋತೀವಲ್ಲ, ಇದು ಸ್ವಲ್ಪ ದಿವಸದ ಮಟ್ಟಿಗೆ. ಹಿಂದೆ ಯಾರ್ದೋ ಇತ್ತು, ಇವತ್ತು ನಮ್ಮ ಹೆಸರಿಗೆ ಮಾಡ್ಕೊಂಡಿವಿ, ಮುಂದೆ ಮತ್ತಿನ್ನು ಯಾರ್ದೋ ಆಗಿ ಹೋಗಿಬಿಡ್ತೈತೆ. ಇದು ನಂದು ನಂದು ಅನ್ನೋದೇ ಒಂದು ದೊಡ್ಡ ಭ್ರಮೆ, ಜಗತ್ತಿನೊಳಗಿರುವಂಥ ದೊಡ್ಡ ಭ್ರಮೆ. ನಂದು ಅನ್ನೋ ಸುಮ್ಮನೆ ವ್ಯವಹಾರದ ಪೂರ್ತಿ ಅಷ್ಟೇ ಇದು. ಆದ್ರೆ ಖರೆ ವಿಚಾರ ಮಾಡಿದ್ರೆ, ದಾರ್ಶನಿಕವಾಗಿ ಆಲೋಚನೆ ಮಾಡಿದ್ರೆ, ನಂದು ಅನ್ನುವಂಥದ್ದು ದೊಡ್ಡ ಶೂನ್ಯ. ಮತ್ತು ಇದರೊಳಗ ಎಲ್ಲವೂ ದೇವ್ರದದ ಅಂದಮೇಲೆ ಕೊಡ್ಲಿಕ್ಕೆ ಯಾಕೆ ಹಿಂದೆಟ್ಟು ಹಾಕ್ಬೇಕು? ಪ್ರಸಂಗ ಬಂದಾಗ ಒಂದಿಷ್ಟು ಕೊಡಬೇಕು, ದೇವ್ರು ಕೇಳ್ತಾನಂತ. ಖರೆ ಅಂದ್ರೆ ಎಲ್ಲ ದೇವ್ರದದ, ಆದರೂ ಕೂಡ ದೇವ್ರು ಯಾಕೆ ಕೇಳ್ತಾನಂದ್ರ ಮನುಷ್ಯನಿಗೆ ಸ್ವಲ್ಪ ಕೊಡು ಗುಣ ಕಲಿಸ್ಬೇಕು ಅನ್ನೋದ್ರ ಸಲುವಾಗಿ ದೇವ್ರು ಕೇಳ್ತಾನಂತ. ನೀವು ನಿಮ್ಮ ಮನೆಯೊಳಗ ಮಕ್ಕಳಿಗೆ ಬಿಸ್ಕಿಟ್ ತಂದು ಕೊಡ್ತೀರಿ, ಬಿಸ್ಕಿಟ್ ತಂದು ಕೊಡ್ತೀರಿ, ಭಾಳ ಖುಷಿಯಿಂದ ಮಗು ತಗೊಳ್ತದ. ತಂದು ಕೊಟ್ಟ ಮೇಲೆ ಅದು ಖುಷಿಯಿಂದ ತಗೊಂಡು ತಿನ್ನೋ ಕಾಲಕ್ಕೆ ತಮ್ಮ ನನಗೊಂದು ಕೊಡೋ ಅಂತ ಕೇಳ್ತೀರಿ. ನೀವು ಕೇಳಂಗಿಲ್ಲ? ಕೇಳ್ತೀರಿ. ಕೆಲವು ಹುಡುಗರು ಏನೋ ತಗೋತಾನೆ, ನಮ್ದು ಇದು ಕೊಡಂಗಿಲ್ಲ ಅಂತ ಹೇಳ್ಬೋದು. ಕೊಟ್ಟವ್ರು ಯಾರು? ನೀವು ಕೊಟ್ಟಿರ್ತೀರಿ. ಆದರೂ ತನ್ನ ಕೈಗೆ ಬಂದ ಮೇಲೆ ಇದು ನಂದು ಐತೆ, ನಾನು ಕೊಡಂಗಿಲ್ಲ ಅಂತ ಹೇಳ್ತಾವು. ಇನ್ನು ಕೆಲವು ಹುಡುಗರು ಚಲೋ ಇರ್ತಾವ, ಕೇಳಿದ ಕೂಡಲೇ ಕೊಡ್ತಾವ. ಯಾವ ಹುಡುಗನ ಪ್ರೀತಿ ಮಾಡ್ತಾರೆ ನೀವು? ಯಾವ ಹುಡುಗನ ಪ್ರೀತಿ ಮಾಡ್ತೀರಿ? ನಂದೈತ್ ಕೊಡಂಗಿಲ್ಲ ಅನ್ನೋ ಹುಡುಗನ ಹೆಚ್ಚು ಪ್ರೀತಿ ಮಾಡ್ತಿರೋ, ಏನು ಕೊಡ್ತಮ್ಮ ಅಂತ ಹೇಳಂದ ಕೂಡಲೇ ಕೊಟ್ಟ ಹುಡುಗನ ಪ್ರೀತಿ ಮಾಡ್ತಿರೋ? ಕೊಟ್ಟ ಹುಡುಗನ ಪ್ರೀತಿ ಮಾಡ್ತೀರಿ. ಅಷ್ಟೇ ಅಲ್ಲ, ಇನ್ನೂ ಒಂದು ಮಾತು ಮುಂದುವರೆದು ಹೇಳಬೇಕು ಅಂದ್ರೆ, ನೀವು ಕೇಳಿದ ಕೂಡಲೇ ಕೊಟ್ಟ ಅನ್ನೋ ಕಾರಣಕ್ಕೆ ಅದನ್ನ ತಗೊಂಡು ನೀವು ತಿನ್ನಂಗಿಲ್ಲ. ಆ ಹುಡುಗನ ಬಗಲ್ ಮೇಲೆ ಎಗಲ್ ಮತ್ತೆ ತೊಡಿ ಮೇಲೆ ಕುಂಡ್ರಿಸ್ಕೊಂಡು ಎಷ್ಟು ಚಲೋ ಆದಿತ್ತಮ್ಮ ನೀನು ಕೇಳಿದ ಕೂಡಲೇ ಕೊಟ್ಟಲ್ಲ ಅಂತ ಹೇಳಿ ನೀವು ಇಸ್ಕೊಂಡು ಆ ಬಿಸ್ಕಿಟನ್ನು ನಿಮ್ಮ ಕೈಯಾರೆ ಆ ಹುಡುಗನ ಮಗಳಿಗೆ ಹಾಕಿ ತಿನ್ನಿಸ್ತಾರೆ. ಹೌದಾ? ಹಿಂಗ ದೇವರು, ನಾವೆಲ್ಲ ದೇವ್ರ ಮಕ್ಕಳು. ದೇವ್ರು ಏನೋ ಒಂದು ಸ್ವಲ್ಪ ಕೇಳ್ತಿರ್ತಾನ, ಕೇಳಿದ ಪ್ರಸಂಗದೊಳಗೆ ನಾವು ಕೊಡೋದು. ನಾವು ಕೊಟ್ವಿ ಅಂದ್ರೆ ಕೊಟ್ಟಾರಂತ ತಿಳ್ಕೊಂಡು ದೇವ್ರನ್ನ ತಗೊಂಡು ಹೋಗಂಗಿಲ್ಲ. ಅದನ್ನ ಮತ್ತೆ ಎಷ್ಟೋ ಕೊಟ್ಟು ಹೆಚ್ಚು ಮಾಡಿ ವಾಪಸ್ ನಿಮ್ಗ ಕೊಡ್ತಾನೆ, ನಿಮ್ಗ ಕೊಡ್ತಾನೆ. ಪ್ರಕೃತಿ ಕೊಡಂಗಿಲ್ಲ. ಒಂದು ಬೀಜ ನೀವು ಕೊಡ್ತೀರಿ, 3 ತಿಂಗಳಿಗೆ 6 ತಿಂಗಳಿಗೆ ಸಾವಿರಾರು ಕಾಳುಗಳನ್ನು ಮಾಡಿ ಮಾಡಿ ವಾಪಸ್ ಕೊಡ್ತಾರೆ, ನಿಮ್ಗೆ ಕೊಡಂಗಿಲ್ಲ. ಮತ್ತು ನೀವೇನಾದರೂ 3 ತಿಂಗಳು 6 ತಿಂಗಳ ಹಿಂದ ನಾ ಯಾಕಿದ್ರು ಕಾಳು ಕೊಡ್ಲಿ ಅಂತ ತಿಳ್ಕೊಂಡು ಕೊಡ್ಲಾರ್ದ ಇಟ್ಕೊಂಡು ಕುಂತಿದ್ರಂದ್ರೆ
ಆ ಒಂದು ಕಾಳು ನೀವು ಇಟ್ಕೊಂಡು ಕುಂತ್ರ 1000 ಕಾಳುಗಳಿಂದ ವಂಚಿತರಾಗಬೇಕಾಗ್ತದ. 1000 ಕಾಳುಗಳ ಲಾಭವನ್ನು ನಾವು ಕಳ್ಕೊಂಡಂಗ. ಅದಕ್ಕೆ ಕೊಡೋದು ಏನದ ಅಲ್ಲ, ಒಂದು ಅರ್ಥದಲ್ಲಿ ಮರಳಿ ಹೆಚ್ಚಿನ ಪ್ರಮಾಣದಲ್ಲಿ ಪಡೆದುಕೊಳ್ಳೋದಕ್ಕೆ ಒಂದು ದೊಡ್ಡ ನಾಂದಿ ಪ್ರಾರಂಭ. ಅದಕ್ಕಾಗಿ ದಾನ ಅನ್ನೋದು ಬಹಳ ದೊಡ್ಡದು. ಧನ್ ಕಮಾನ ಹೊತ್ತು ದಾನ ಕರೋ ಅಂತ ಒಂದು ಹಿಂದಿ ಮಾತು. ನಾವು ದುಡ್ಡನ್ನು ಗಳಿಸ್ಬೇಕು ಅಂದ್ರೆ ದುಡಿಬೇಕು ಅಂತ ತಿಳ್ಕೊಂಡಿವಿ. ದುಡಿಬೇಕು ಖರೇನೆ, ದುಡಿಯೋದ್ರಿಂದನೇ ಬರೋದು. ಆದರೆ ಬಂದದ್ದನ್ನು ಪರ್ಮನೆಂಟ್ ಹಂಗೆ ಇಟ್ಕೊಂಡು ಅದು ಇನ್ನೂ ಬೆಳಿಬೇಕು ಅಂದ್ರೆ ಅದನ್ನು ನಾವು ದಾನ ಮಾಡಿದಾಗ ಮಾತ್ರ ಅದು ಬೆಳಿಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಕೂಡ ಅರ್ಥೈಸ್ಕೊಳ್ಬೇಕು. ಒಂದು ಸಣ್ಣ ಕಥೆ ಹೇಳಿ ಮುಗಿಸ್ಬಿಡ್ತೀವಿ, ಸಮಯ ಭಾಳ ಆಗೈತೆ. ನೀವು ದೀಪ ಹಚ್ಬೇಕಂತ ಕಾಯಕತ್ತೀರಿ. ನಾವು ಬಹಳ ದೂರ ಪ್ರಯಾಣ ಮಾಡಿ ಬಂದವರಾಗಿವಿ. ಹೊಟ್ಟೆನೂ ಹಸ್ತಿರ್ಬೇಕು ನಿಮ್ಮದು. ಅದಕ್ಕೆ ನಿಮ್ಮ ತಾಳ್ಮೆಯನ್ನು ಬಹಳ ಪರೀಕ್ಷೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ಊರೊಳಗೆ ಒಬ್ಬ ಕಳ್ಳತನ ಮಾಡಬೇಕು ಅಂತ ಹೇಳಿ ಒಂದು ಮನೆಗೆ ಹೊಂಚ ಹಾಕಿ ಕನ್ನ ಹಾಕಿ ಒಳಗೆ ಹೋಗಿ ಕೂತ್ಕೊಂಡಿದ್ದ. ಅವ್ರು ಇಲ್ಲದ್ದು ನೋಡಿ ಕತೆ ಭಾಳ ಮಜಾ ಇದೆ, ಲಕ್ಷ ಕೊಟ್ಟು ಕೇಳ್ರಿ. ಅದು ರೈತರ ಮನೆಯೊಳಗೆ ಗಂಡ ಹೆಂಡತಿ ಇದ್ರು. ಅವ್ರು ಮಲ್ಕೊಂಡ ಮೇಲೆ ತನ್ನ ಕೈ ಚಳಕ ತೋರಿಸ್ಬೇಕು ಅಂತ ಕತ್ತಲು ಕೊನೆಯಾಗ ಒಂದು ಮೂಲೆ ಕೂತ್ಕೊಂಡಿದ್ದೀವ ಕಳ್ಳ. ರೈತ ಎಲ್ಲೋ ಹೊರಗೆ ಹೋಗಿದ್ದ, ಒಳಗಡೆ ಬಂದು ಕೂಡಲೇ ಹೆಂಡತಿಯನ್ನು ಮಾತಾಡಿಸಿ ಅಡಿಗೆ ಮಾಡಿ ಇಲ್ಲೋ ಎಲ್ಲ ಆಯಿತು, ಶಿಷ್ಟಾಚಾರದ ಮಾತೆಲ್ಲ ಆದಮೇಲೆ ನಾಳೆ ಬೇಗ ನಾನು ಊರಿಗೆ ಹೋಗೋದೀನಿ, ನಸಿಕ್ನಾಗ 4 ಗಂಟೆಗನ. ಅದಕ್ಕೆ ಎರಡು ಬುತ್ತಿ ತಯಾರು ಮಾಡುವ ಅಂತ ಹೇಳ್ದ. ಎಷ್ಟು? 2 ಬುತ್ತಿ ತಯಾರು ಮಾಡುವ ಅಂತ ಹೇಳ್ದ. ಅವಾಗ ಹೆಣ್ಮಗಳು ಎಷ್ಟು ಮಂದಿ ಹೊಂಟೇರಿ ನೀವು ಊರಿಗೆ ಅಂತ ಕೇಳಿದ್ಲು. ಒಬ್ಬನೇ ಹೊಂಟೇನಿ ಅಂತ ಹೇಳ್ದ. ಮತ್ತು ಹೊಂಟದ್ದು ಒಬ್ಬರು ಬುತ್ತಿ ಯಾಕೆ 2 ಬೇಕು ಅಂತ ಕೇಳಿದ್ಲ ಹೆಣ್ಮಗಳು. ಬುತ್ತಿ ಯಾಕೆ 2 ಬೇಕು? ಅವಾಗ ಒಂದು ನನಗ ಇನ್ನೊಂದು ಮಣ್ಣಿಗೆ ಅಂತ ಹೇಳ್ದ. ಒಂದು ನನಗ ಇನ್ನೊಂದು ಮಣ್ಣಿಗೆ ಅಂತ ಹೇಳ್ದ. ಆ ಹೆಣ್ಮಗಳು ಏನೂ ತಿಳಿಲಿಲ್ಲ. ಏನು ನನಗೊಂದು ಮಣ್ಣಿಗೊಂದು ಅಂತ ಹೇಳ್ತಾನ, ಇದೇನು ಅರ್ಥ ಆಗಂಗಿಲ್ಲ, ಹೇಳಂಗಿಲ್ಲ, ಕೇಳಂಗಿಲ್ಲ, ಹೋಲ್ಬಿಡಿ ಅವ್ರು ಬುತ್ತಿ ಮಾಡಿ ಕಟ್ಟಿ